ಭಾಳ ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಡ್ರೈವಿಂಗ್ ಕಲಿತಾ ಇದ್ದೀರಾ? ಅರೆ, ಯಾಕೆ ಭಯ, ಯಾಕೆ ಟೆನ್ಷನ್? ನಿನ್ನ ಸಾಧನೆನ ನೋಡಿ ಅಭಿನಂದಿಸ್ತಾ ಇದ್ದೀನಿ. ನಿನ್ನ ಬೆಳವಣಿಗೆ ನೋಡಿ ಗಂಡ ಖುಷಿ ಆದಾಗ ಅಭಿನಂದಿಸ್ಬೇಕಾದ್ರೆ ಯಾಕೆ ಭಯ ಬಿಡಬಾರ್ದು? ಕೊಡು. ನೋವಾಗ್ತಾ ಇದೆ ಬಿಡ್ರಿ. ನೋಯ್ತಾ ಇದೆಯಾ? ಅದೇ, ಡ್ರೈವಿಂಗಿಗೆ ಫಸ್ಟ್ ಲೆಸನ್ ನಾನೇ ತಗೋತಾ ಇದ್ದೀನಿ. ನಾಳೆ ಡ್ರೈವಿಂಗ್ ಕಲಿಯಕ್ಕೆ ಹೋಗ್ತಾ ಇದೆಯಾ? ನಿನಗೆ ಏನೂ ಗೊತ್ತಿಲ್ಲ ಅಂತ ನಿನ್ಗೆ ಯಾರು ಇನ್ಸಲ್ಟ್ ಮಾಡಬಾರ್ದಲ್ಲ. ಅದಕ್ಕೋಸ್ಕರ ನಾನೇ ಮುಂಚೆ ಹೇಳ್ಕೊಡ್ತಾ ಇದ್ದೀನಿ. ನೋಡು, ಇದು ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಇದು ಫೋರ್ತ್ ಗೇರ್, ಇದು ರಿವರ್ಸ್. ಅಮ್ಮ ಬೇಡ ರೀ, ನೋವು ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಕ್ಲಾಸೇ ಮುಗಿದಿಲ್ಲ ಅಮ್ಮ. ಆಕ್ಸಿಲೇಟರ್ನ ಹೇಗೆ ಕೊಡಬೇಕು ಅಂದರೆ ಹೀಗೆ. ಆ ನಿಧಿ ಬಾಯಿ ಬಂದ ಮಾತಾಡ್ತಾ ಇದ್ದಿದ್ದು ನಿನ್ನ ಕಾರಣಕ್ಕೆ ತಾನೆ. ಆ ತಿಪ್ಪೆನ ಕಟ್ಕೊಂಡಿರೋ ಇನ್ನೊಂದು ತಿಪ್ಪೆ ಇವಳು. ಅವನ ಜೊತೆ ನನ್ನನ್ನು ಹೋಲಿಸ್ತಾಳ? ಅವನ್ ಮಹಾನ್ ಗ್ರೇಟ್ ಮಹಾಪುರುಷ. ನನ್ನ ಎದುರು ನಿಂತು ನನ್ನ ಪ್ರಶ್ನೆ ಮಾಡೋದಕ್ಕೆ, ನನ್ನ ಯೋಗ್ಯತೆ ಬಗ್ಗೆ ಕೇಳೋದಕ್ಕೆ ಎಷ್ಟು ಧೈರ್ಯ ಅವಳಿಗೆ. ನನಗೆ ದರ್ಪ, ನನಗೆ ರೋಗ ಅನ್ಲಲ್ಲ. ಈಗ ಹೋಗಿ ಈ ನಿನ್ನ ಮುರಿದಿರೋ ಕೈನ ತೋರಿಸು, ಯಾರ ಅಹಂಕಾರ ದೊಡ್ಡದು ಅಂತ ನೋಡೇ ಬಿಡೋಣ. ಅವಳು ನನಗೆ ಚಾಲೆಂಜ್ ಮಾಡಿದ್ಲು ತಾನೆ. ಹೋಗು, ಈಗ ಈ ಮುರಿದಿರೋ ಕೈ ಇಟ್ಕೊಂಡು ನೀನು ಅದು ಹೇಗೆ ಡ್ರೈವಿಂಗ್ ಕಲಿತೀಯ ಅಂತ ನಾನು ನೋಡ್ತೀನಿ. ಅವಳು ಬೇಕಾ ಬಿಟ್ಟು ಬಾಯಿ ಬಂದ ಹಂಗೆ ಮಾತಾಡ್ತಾ ಇದ್ರು, ನೀನು ಒಳೊಳಗೇ ಎಂಜಾಯ್ ಮಾಡ್ದಿಲ್ಲ. ಅದು ನನಗೆ ಗೊತ್ತಾಗಲಿಲ್ಲ ಅನ್ಕೊಂಡ್ಯಾ? ಈಗ ನೀನು ಈ ನೋವನ್ನ ಎಂಜಾಯ್ ಮಾಡು. ನಿಮ್ ವ್ಯವಹಾರದ ಮಧ್ಯೆ ನಾನು ಬರಬಾರ್ದಿತ್ತು. ಆದ್ರೆ ದುಡ್ಡು ಕೊಡೋ ಉದ್ದೇಶ ಕರೆಕ್ಟ್ ಆಗಿದ್ರೆ ಯಾವ ತಪ್ಪು ಇಲ್ಲ. ಆದ್ರೆ ಅವ್ರು ಕೇಳ್ದಾಗೆಲ್ಲ ನೀವು ಲಕ್ಷ ಲಕ್ಷ ಕೊಡ್ತಾ ಹೋದ್ರೆ ಹೇಗೆ? ಓದೋ ಸ್ಟೂಡೆಂಟ್ಸ್ಗೆ 1,000 ರೂಪಾಯಿ ಕೈಲಿದ್ರೆ ಸಾಕು, ಆದ್ರೆ ಲಕ್ಷ ಲಕ್ಷ ಯಾಕೆ? ನನಗೂ ಗೊತ್ತನಿದೆಯವ್ರೆ, ಆದ್ರೆ ಈ ಮನೆಯವ್ರ ಆಸ್ತಿ ನೀವು ಅನುಭವಿಸ್ತಾ ಇದ್ದೀರಾ. ಅವ್ರು ಕೇಳ್ದಾಗ ನೀವು ಕೊಡ್ದಿರಕ್ಕಾಗಲ್ಲ ಅಂತ ಹೇಳ್ತೀರಾ. am I right? ಆದ್ರೆ ಕರ್ಣ ಸರ್, ಅವರಿಂದಾಗಿ ನಿಮ್ ಸಾಲ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಮರಿಬೇಡಿ. ನಾಳೆ ದಿನ ನೀವು ಅವ್ರಿಗೊಂದಷ್ಟು ಆಸ್ತಿ ಕೊಡೋಣ ಅಂತ ಅನ್ಕೊಳ್ತೀರಾ. ನಿಮ್ಮ ಹತ್ರ ಏನ್ ಉಳ್ದಿರುತ್ತೆ ಹೇಳಿ? ಆಲ್ರೆಡಿ ಅದ್ರ ನೆಗೆಟಿವ್ ಎಫೆಕ್ಟ್ ಅನುಭವಿಸ್ತಾ ಇದ್ದೀರಾ. ಇದೇ ಕಂಟಿನ್ಯೂ ಆದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ? ಯು ಹ್ಯಾವ್ ಅ ಪಾಯಿಂಟ್ ಹೆಂಡ್ತಿದೇವ್ರು. ಅದಕ್ಕೆ ಹೇಳೋದು, ತಪ್ಪು ಮಾಡುವಾಗ ಪಕ್ಕದಲ್ಲಿ ಹೆಂಡತಿ ಇರ್ಬೇಕಂತೆ ಕಿವಿ ಹಿಂಡಕ್ಕೆ. ಇಷ್ಟೊತ್ತಾದ್ರೂ ತಾವು ತಿಂಡಿಗೆ ಬಂದಿಲ್ಲ ಅಂತ ಈಗ ನನ್ ಕಿವಿ ಹಿಂಡೋದೆ. ಅಯ್ಯೋ ಸರ್, ಸಾರಿ. ಬೇಗ ತಿಂಡಿಗೆ ಬನ್ನಿ. ಘಮ ಘಮ ಪರಿಮಳ ನನ್ ರೂಮ್ ತನಕ ಹಾಗೇ ತೇಲ್ಕೊಂಡ್ ಬಂತು. ಹಸು ಡಬಲ್ ಆಗೋಯ್ತು, ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಏನೇ ಹೇಳು ನಿಧಿ, ಈ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀಯ. ಇದೊಂದ್ ಮಾತ್ರ ಅಲ್ಲ, ನಿಧಿ ಯಾವ ಕೆಲ್ಸದಲ್ಲೇ ಕೈ ಇಟ್ರು ಅಚ್ಚುಕಟ್ಟಾಗೇ ಇರುತ್ತೆ. ನಿಧಿ, ನಂಗೇನ್ ಬೇಕು ಅಂತ ಗೊತ್ತಲ್ಲ? ಬಿಸ್ನೀರ್. ಕರೆಕ್ಟ್. ಆಲ್ರೆಡಿ ಕಾಯಕ್ ಇಟ್ಟಿದ್ದೀನಿ, ತಗೊಂಬರ್ತೀನಿ. ಇವತ್ತೆಲ್ರಿಗೂ ಅವ್ರವ್ರಿಗೆ ಸೂಟ್ ಆಗೋ ತರ ತಿಂಡಿ ಮಾಡಿದೀನಿ. ಯಾರು ತಿಂಡಿ ಮಾಡಿದ್ದು? ಯಾಕ್ರಿ, ಏನಾಯ್ತು? ತಿಂಡಿನ ಇದು? ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಒಂದು ಕಸನ ತಿಂದಾಗಿದೆ. ಉಪ್ಪು ಖಾರ ಮಸಾಲ ಲೈಫಲ್ಲಿ ಎಷ್ಟಿರ್ಬೇಕೋ ಅಷ್ಟೇ ಇರ್ಬೇಕು ಮಾವ. ಜಾಸ್ತಿ ಆದ್ರೆ ಸಂಸಾರನೂ ಹಾಳಾಗತ್ತೆ, ನಿಮ್ ಶರೀರನೂ ಹಾಳಾಗತ್ತೆ.
ಇನ್ಮೇಲಿಂದ ದಿನ ನೀವು ಇದೇ ರೀತಿ ತಿಂಡಿ ಮಾಡ್ಬೇಕು. ಇದನ್ನ ತಿನ್ನೋಕೆ ಯಾರ ಕೈಯಿಂದನೂ ಆಗಲ್ಲ. ಅಕ್ಕ ಬಾವಾಗ ಮಾಡಿ ತಿಂಡಿ ಬಡಿಸಿ. ಬಾಬಾ ಸಖತ್ತಾಗಿದೆ. ನೀವು ನೋಡಿದ್ರೆ ಚೆನ್ನಾಗಿಲ್ಲ ಅಂತಿದ್ದೀರಾ? ಚೆನ್ನಾಗಿದ್ಯಾ? ಹಾಗಾದ್ರೆ ಇಷ್ಟು ಹಾಕೊಳ್ ತಿನ್ಲಿ, ತಿನ್ನು. ನೋಡಿ ಮಾವ, ಮೊದಲೇ ನಿಮಗೆ BP ಶುಗರ್ ಎಲ್ಲ ಜಾಸ್ತಿ ಇದೆ. ನನಗೆ ನಿಮ್ಮ ಆರೋಗ್ಯ ಮುಖ್ಯ. ಇಲ್ಲ ಅಂದ್ರೆ ಬಾಡಿಲಿರೋ ಯಾವ ಆರ್ಗನು ಹೇಗೆ ಡ್ಯಾಮೇಜ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಈ ತಿಂಡಿಲಿ ಏನೇನು ನ್ಯೂಟ್ರಿಷನ್ ಬೇಕೋ ಅದನ್ನೆಲ್ಲ ಹಾಕಿದ್ದೀನಿ. ಇದನ್ನೇ ನೀವು ಕರೆಕ್ಟ್ ಆಗಿ ತಿಂದ್ರೆ ನಿಮ್ ಒಳಗಡೆ ಇರೋ ರಾಕ್ಷಸ, ಐ ಮೀನ್ ಡಯಾಬಿಟೀಸ್ ತಾನಾಗೆ ಮಾಯ ಆಗ್ಬಿಡುತ್ತೆ. ಹೌದು ಬಾಬಾ, ಡಯಟ್ನ ಹೀಗೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು ಅಂತ ರೀಲಲ್ಲಿ ನೋಡಿದ್ದೆ. 1-2 ದಿನ ನಾಲ್ಗೆಗೆ ಕಷ್ಟ ಆಗ್ಬೋದು, ಆಮೇಲೆ ಅಡ್ಜಸ್ಟ್ ಆಗ್ಬಿಡತ್ತೆ. ಇಷ್ಟಕ್ಕೂ ನಿಮಗ್ ಮಾಡಿ ತಿಂಡಿ ನಂಗೆ ತುಂಬಾ ಇಷ್ಟ ಆಯ್ತು ನೋಡಿ. ಈ ಕೇರಿಂಗ್ ನಾಟಕ ನನ್ನ ಹತ್ರ ನಡೆಯಲ್ಲ. ಮಾಲತಿ, ಎಲ್ರಿಗೂ ಏನು ಮಾಡಿದ್ರು ಅದನ್ನೇ ಬಡಿಸು.